ಇನ್ನು ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದಕ್ಕೆ ಆ ದಿನಗಳು ಖ್ಯಾತಿಯ ನಟ ಚೇತನ್ ಕಿಡಿಕಾರಿದ್ದಾರೆ. 2 ಬಾರಿ ಜೈಲಿಗೆ ಭೇಟಿ ನೀಡಿದಾಗ ನಾನು ನೋಡಿದ 1,000ಕ್ಕೂ ಹೆಚ್ಚು ಕೈದಿಗಳಿಗೆ ಹೆಚ್ಚಿನ ಸೌಲಭ್ಯ ಸಿಕ್ಕಿಲ್ಲ. ನಿಜ, ಇದು ಮಾತ್ರ ಬಹಳ ತೀಟ. ಕೆಲವರಿಗೆ ಜಾಮೀನಿನ ಮೇಲೆ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಯಾಕಂದರೆ ದುಡ್ಡಿಲ್ಲ. ಕೆಲವರಿಗೆ ಶಿಕ್ಷೆ ಅನುಭವಿಸಿರ್ತಾರೆ, ಹೊರಗೆ ಬರಬೇಕಂದ್ರೆ ಅದೇನೋ ದುಡ್ಡು ಆಗೋದಿಲ್ಲ. ಕೆಲವರು ಎಂಥ ನರಕಯಾತನೆ ಅನುಭವಿಸಿರ್ತಾರೆ ಅಂದರೆ ಅವರು ಮಾಡಿದ ತಪ್ಪೇ ಅಲ್ಲ. ಆದರೆ ದರ್ಶನ್ಗೆ ನೀಡಿದಂತೆ ಕುರ್ಚಿ, ಟೇಬಲ್, ಮಗ್, ಚಹಾ, ಕಾಫಿ, ಸಿಗರೆಟ್ ಸಿಕ್ಕಿಲ್ಲ. ಈ ಫೋಟೋ ನಿಜವಾಗಿದ್ದರೆ ಹಣ ಕೆಲಸ ಮಾಡಿದೆ ಅಂತ ಅರ್ಥ ಅಂತೇಳಿ ಚೇತನ್ ಕಿಡಿಕಾರಿದ್ದಾರೆ. ಚೇತನ್ ಬ್ಯಾಕ್ ಟು ಬ್ಯಾಕ್ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಇವಾಗ ಪ್ರಿಸನ್ಗಳಲ್ಲಿ, ಜೈಲ್ಗಳಲ್ಲಿ ನಾವು ನೋಡಿದ್ವಿ, ಪರಪ್ಪನಾಗರ ಜೈಲಿನಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಅಂದರೆ ಎಷ್ಟೋ ಒಂದು ದುಡ್ಡಿರೋರು, ಪ್ರಭಾವ ಇರೋರಿಗೆ ಬೇರೆ ಬೇರೆ ಥರ ಸವಲತ್ತು ಸಿಗುತ್ತೆ. ನಾನು ಕೂಡ ನೋಡ್ತಾ ಇದ್ದೆ, ಆ ಮುಂಚೆನೂ ಕೂಡ ದರ್ಶನ್ ಅವ್ರಿಗೆ ಒಂದು ಮಂಚ ಕೊಟ್ಟಿದ್ದಾರೆ, TV ಕೊಟ್ಟಿದ್ದಾರೆ, ನಾನ್ ವೆಜ್ ಸಿಗುತ್ತೆ. ಇದೆಲ್ಲ ನಮಗೆ ಸಿಗಲಿಲ್ಲ. ಆಮೇಲೆ ಆ ಫೋಟೋನಲ್ಲಿ ಏನಿದೆ ಅಂದರೆ ಒಂದು ಜೈಲಲ್ಲಿ ಕೂರಿಸಿದ್ದಾರೆ. ನಾವು ನೋಡಿ ಗೆಳೆಯ, ನಾವು ಆ ಜೈಲ್ನಲ್ಲಿದ್ದಾಗ 1000 ಜನ 2 ಸರಿ ಜೈಲ್ಗೆ ಹೋಗಿದ್ದೀನಿ. ಆ ಸಿಮೆಂಟ್ ಮೇಲೆ ಕೂತಿ ಮಲಗಿ ಆಚೆ ಬರೋಕ್ಕಾಗದೆ ಇಲ್ಲೆಲ್ಲ ನೋವು ಬಂದ್ಬಿಡುತ್ತೆ. ಇವ್ರಿಗೆ ಕುರ್ಚಿ ಕೊಟ್ಟಿದ್ದಾರೆ. ಕುರ್ಚಿ ಕೊಟ್ಕೊಂಡು, ಕಾಫಿ ಮಗ್ನಲ್ಲಿ ಟೀ ಕೊಟ್ಕೊಂಡು, ಟೇಬಲ್ ಇಟ್ಕೊಂಡು ಕಾಫಿ ಟೀ ಅದ್ಯಾವುದೂ ಸಿಕ್ಕಿಲ್ಲ. ಸಿಗರೇಟು ಇದ್ಯಾವುದೂ ಸಿಕ್ಕಿಲ್ಲ ನಮಗೆ, 1000 ಜನಕ್ಕೆ ಸಿಕ್ಕಿಲ್ಲ. ಸೊ ಇದು ಖಂಡಿತ ಇದು ಪ್ರಭಾವದಿಂದ ಸಿಕ್ಕಿದೆ. ಒಂದು ಕಾಫಿ ಸಿಕ್ಕಿಲ್ಲ, ಒಂದು ಟೀ ಸಿಕ್ಕಿಲ್ಲ, ಒಂದು ಕುರ್ಚಿ ಸಿಕ್ಕಿಲ್ಲ, ಒಂದು ಕರವಸ್ತ್ರ ಸಿಕ್ಕಿಲ್ಲ, ಒಂದು ಮಗ್ ಸಿಕ್ಕಿಲ್ಲ, ಒಂದು ಸಿಗರೇಟ್ ಸಿಕ್ಕಿಲ್ಲ, ಯಾವುದೂ ಸಿಕ್ಕಿಲ್ಲ ನಮಗೆ. ಆದರೆ ಆಮೇಲೆ ನೀವು ಒಂದು ಸಮಾಜಕ್ಕೋಸ್ಕರ ಅಂದರೆ ಯಾರು ನಿಜವಾಗ್ಲೂ ಬರೀ ಶ್ರೀಮಂತ ಪ್ರಭಾವ ಇರೋರು ಮಾತ್ರ ಕೊಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕಷ್ಟ ಅನುಭವಿಸ್ಬೇಕು ಅಂದರೆ ಅದು ಎಲ್ಲಿ ನ್ಯಾಯ ಇದೆ? ಮತ್ತು ಇವ್ರಿಗೆ ಒಂದು ಮಂಚನೂ ಕೊಟ್ಟಿದ್ದಾರಂತೆ, TVನೂ ಕೊಟ್ಟಿರಂತೆ, ನಾನ್ ವೆಜ್. ನಮಗೆ ಶುಕ್ರವಾರ ಒಂದು ಲಡ್ಡು ಸಿಗೋದು, ಅದೇ ನಮಗೆ ಸ್ಪೆಷಲ್ಲು. ಈ ಒಂದು ಪರಪ್ಪನಾಗರದಲ್ಲಿ ಖಂಡಿತ ಇನ್ಫ್ಲೂಯೆನ್ಸಿಂದ ಮತ್ತು ಅವ್ರ ಜೊತೆ ನಿಂತಿರೋರೆಲ್ಲ ಯಾರು ಲೈಫ್ ಸೆಂಟೆನ್ಸ್ ಪಟ್ಟು ಜೀವವಾದಿ ಶಿಕ್ಷೆ ಇರೋರು, ಭೂಗತ ಲೋಕದ ಏನೇನೋ ಮಾಡಬಾರದು ಮಾಡಿರೋರು. ಅಲ್ಲಿ ಜೈಲಿನಲ್ಲಿ ಸಣ್ಣ ಪುಟ್ಟ ಒಂದು ರೀತಿ ಕಳ್ತನ ಮಾಡೋರು, ಸಣ್ಣ ಪುಟ್ಟ ಏನೋ ಒಂದು ಭ್ರಷ್ಟಾಚಾರ ಸಿಗಾಕೊಂಡ್ರು, ಅಥವಾ ಏನೂ ತಪ್ಪು ಮಾಡಿಲ್ದಿರೋರು ಸಹ ಇರ್ತಾರೆ. ಅವ್ರ ಜೊತೆ ಸ್ನೇಹ ಮಾಡ್ಕೊಂಡಿಲ್ಲ. ಜೀವ ಪೂರ ಶಿಕ್ಷೆ ಆಗಿರೋ ಮಾಡೋ ಭೂಗತ ಲೋಕದ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಿದ್ದಾರೆ ಅಂದರೆ ಅವರ ಮನಸ್ಥಿತಿ ಏನಿರಬೇಕು, ಅವ್ರ ಆಲೋಚನೆ ಏನಿರಬೇಕು ಅಂತ ನಮಗೆ ಗೊತ್ತಾಗ ಅಲ್ವಾ? ಭೂಗತ ಲೋಕದ ದೊಡ್ಡ ಅನ್ಯಾಯ ಕ್ರೈಮ್ಗಳನ್ನು ಮಾಡಿದವರ ಜೊತೆ ಇಷ್ಟಿಷ್ಟೆಲ್ಲ ದೊಡ್ಡ ಕ್ರೈಮ್, ಅನ್ಯಾಯ, ಕೊಲೆ, 10 ಕೊಲೆ, ದರೋಡೆ, ಇವರನ್ನೆಲ್ಲ ಯಾಕೆ ಉಳಿಸ್ಕೋಬೇಕು ಅಂತ ನಾನು ಕೇಳ್ತಿರೋದು. ಯಾಕೆ ಬೇಕು ಇವರು? ಯಾಕೆ ಇವ್ರನ್ನ ಸಾಕಿ ಏನಾಗಬೇಕಾಗಿದೆ? ಈಗ ನಾಳೆ ದಾವೂದ್ ಇಬ್ರಾಹಿಂ ಸಿಕ್ಕಿದ್ರೆ ನೀವು ಕೂರಿಸ್ಕೊಂಡು ಬಿರಿಯಾನಿ ತಿನ್ನಿಸ್ತೀರಾ ಅಥವಾ ಎನ್ಕೌಂಟರ್ ಮಾಡ್ತೀರಾ? ಈಗ ಭಾರತದ ನಾನು ಹೇಳ್ತಿರೋದು ಯಾರನ್ನು ಅಂತಂದರೆ ಈ ಕ್ರಿಮಿನಲ್ಸ್ಗಳನ್ನು, ಭೂಗತ ಲೋಕದ ದೊರೆಗಳಿದ್ದಾರಲ್ಲ ಕೆಲವರೆಲ್ಲ, 10-20 ಜನರನ್ನು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೊಡೆದುರುಳಿಸಲಾಯ್ತಲ್ಲ. ಯಾಕೆ? ಹಾಗೇನೆ ನೋಡಿ, ಈಗ ದರ್ಶನ್ ಹೋಗಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು? ಭೂಗತ ದೊರೆಗಳ ಜೊತೆ. ಚೇತನ್ ಹೇಳ್ದಂಗೆ ಸಣ್ಣ ಪುಟ್ಟ ಹುಡುಗರ ಜೊತೆನಾ? ಅಲ್ಲ. ಅಂದರೆ ಭೂಗತ ದೊರೆಗಳ ಪ್ರಭಾವ ಎಷ್ಟಿದೆ? 10 ಮರ್ಡರ್, ಡಕಾಯ್ತಿ, ಕೊಲೆ ಇದೆಲ್ಲ ಮಾಡಿದವರು ರಾಜಾರೋಷವಾಗಿ ರಾಜಂತರ ತಿರುಗ್ತಾರೆ ಅಂತಂದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಅರ್ಥ ಏನಿದೆ? ಅಂಥವ್ರನ್ನ ಯಾಕೆ ಸಾಕಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗಿದ್ರೆ ಯಾರು ಕೂಡ ಹೋದರೂ ಕೂಡ ಅಲ್ಲೇ ಅಡ್ಜಸ್ಟ್ ಆಗಬೇಕಲ್ಲ ದೊಡ್ಡವ್ರ ಜೊತೆ. ಅಂದರೆ ದೊಡ್ಡವ್ರು ಅಂತಂದರೆ ಭೂಗತ ಲೋಕದ ದೊರೆಗಳ ಜೊತೆ. ಅವರನ್ನು ಯಾಕೆ ಸಾಕ್ತಾ ಇದ್ದೀರಿ, ಭೂಗತ ಲೋಕದ ದೊರೆಗಳನ್ನು? ಅವರು ಹೇಳ್ದಂಗೆ ಜೈಲಾಧಿಕಾರಿಗಳಿಗೆ ಕೇಳ್ತಾರೆ ಅಂತಂದರೆ ಹಾಗಿದ್ರೆ ನಮ್ಮ ಹೋಮ್ ಮಿನಿಸ್ಟ್ರಿಗೆಲ್ಲ ಮರ್ಯಾದೆ ಇಲ್ಲವಾಗಿದ್ದರೆ ಪ್ರಶ್ನೆ ಕೇಳಬೇಕೇ ಕೇಳಬಾರ್ದಾ? ಈಗ ಬನ್ನಿ, 6106 ತುಂಬ ಜನ ಹಚ್ಚೆ ಹಾಕಿಸಿದರು ನೋಡಿ. ಕೈದಿ ನಂಬರ್ 6106, ಕೈದಿ ನಂಬರ್ 6106. ಈಗ ಆ ನಂಬರ್ ಹೋಗುತ್ತೆ. ಈಗೇನು ಮಾಡ್ತೀರಿ? ಬನ್ನಿ. ನಟ ದರ್ಶನ್ ಮೇಲೆ ಫ್ಯಾನ್ಸ್ ಯಾವ ರೀತಿ ಅಂಧಾಭಿಮಾನ, ಇದೇ ಕಾರಣಕ್ಕೆ ದರ್ಶನ್ ಜೊತೆ ಅನೇಕರು ಅರೆಸ್ಟ್ ಆಗಿದ್ದಾರೆ. ಈ ಥರ ಹಾಕಿದರೆ ಅರೆಸ್ಟ್ ಆಗುತ್ತೆ. ಆಲ್ರೆಡಿ ಕಮಿಷನರ್ ಹೇಳಿದ್ದಾರೆ, ಈ ಥರ ನೀವು ಮಾಡಿದರೆ ಅರೆಸ್ಟ್ ಮಾಡ್ತೀವಿ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ವಿಚಾರಣಾಧೀನ ಕೈದಿ ನಂಬರ್ 6106 ಸಿಕ್ಕಿತ್ತು. ಇದನ್ನು ಸಂಭ್ರಮಿಸಿ ಹಚ್ಚೆ ಹಾಕಿಸ್ಕೊಂಡಿದ್ದ ಅಭಿಮಾನಿಗಳು ಕಾರುಗಳ ಮೇಲೆ 6106 ನಂಬರ್ ಹಾಕಿಸಿದರು. ಮಗುವಿಗೆ ಖೈದಿ ಡ್ರೆಸ್ ಹಾಕಿಸಿ ಫೋಟೋಶೂಟ್ ಮಾಡಿಸಿದರು. ಈಗ ಬಳ್ಳಾರಿಗೆ ಶಿಫ್ಟ್ ಆಗಲಿದ್ದಾರೆ ನಟ ದರ್ಶನ್. ವಿಚಾರಣಾಧೀನ ಖೈದಿ ಸಂಖ್ಯೆ ಕೂಡ ಬದಲಾಗುತ್ತೆ. 4ರ ಬದಲಿಗೆ 3 ಅಂಕಿಯ ವಿಚಾರಣಾಧೀನ ನಂಬರ್ ನೀಡಲು
ಸಿದ್ಧತೆ ಆಗ್ತಾ ಇದೆ. ಆದರೆ ನೆನಪಿಟ್ಕೊಳ್ಳಿ, ಈ ಬಾರಿ ನೀವು ನಂಬರ್ ಹಾಕ್ಕೊಂಡ್ರೆ ನೀವು ಕೂಡ ಅರೆಸ್ಟ್. ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಮತ್ತೊಂದು ಮುಖವಾಡವನ್ನು ನಾವು ಬಯಲು ಮಾಡ್ತಾ ಇದ್ದೀವಿ. ಈ ಜೈಲಿನಲ್ಲಿ 5200ಕ್ಕೂ ಹೆಚ್ಚು ಸಜಾ ಕೈದಿಗಳು, ಮಹಿಳಾ ಕೈದಿಗಳು ಮತ್ತು ವಿಚಾರಣಾಧೀನ ಕೈದಿಗಳಿದ್ದಾರೆ. ಸಜಾ ಕೈದಿಗಳು ಅಂತಂದರೆ ಶಿಕ್ಷೆ ಆಗಿದೆ. ವಿಚಾರಣಾಧೀನ ಕೈದಿಗಳಂದರೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ. ಈ ಕೈದಿಗಳ ಪೈಕಿ VIP, ವೆರಿ ಇಂಪಾರ್ಟೆಂಟ್ ಪರ್ಸನ್, ಶ್ರೀಮಂತ ಕೈದಿಗಳು ಇದ್ದಾರೆ. ಯಾಕೆ ಶ್ರೀಮಂತ ಕೈದಿಗಳಿರ್ತಾರೆ? ಯಾವುದೋ ಗಲಾಟೆ ಆಗಿರುತ್ತೆ, ಕೊಲೆ ಆಗಿರುತ್ತೆ, ಮತ್ತೊಂದಾಗಿರುತ್ತೆ. ಪರಪ್ಪನ ಅಗ್ರಹಾರಕ್ಕೆ ಕೆಲ ಅಧಿಕಾರಿಗಳು ಲಂಚ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಾರೆ. ಕೈದಿಗಳಿಗೆ ಸವಲತ್ತು ಕೊಟ್ಟು ಹಣ ಗಳಿಸ್ತಾರೆ. ಕೈದಿಗಳಿಂದ ಈ ಕೈದಿಗಳಿಗೆ ದುಡ್ಡಲ್ಲಿಂದ ಬರುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ. ಜೈಲಲ್ಲಿ ಯಾವ ರೀತಿ ಸಾಲ ಸೌಲಭ್ಯ ಕೊಡ್ತಾರೆ? ಹೊಸ ಕೈದಿಗಳಿಗೆ ಜೈಲಿನ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ಯಾರಾದರೂ ಹೊಸ ಕೈದಿ ಬರ್ತಾನೆ ಅಂತ ಇಟ್ಕೊಳ್ಳಿ. ಅಂಥವರು ಕೆಲ ಕೈದಿಗಳ ಪಾಲಿನ ಬಕ್ರ ಆಗ್ತಾರೆ. ಜೈಲಲ್ಲಿ ಹಲವು ವರ್ಷಗಳಿಂದ ಸಜಾ ಕೈದಿಗಳಿದ್ದಾರೆ, ಅಂದರೆ ಸಜೆ ಅನುಭವಿಸ್ತಾ ಇದ್ದಾರೆ. ಸಜಾ ಕೈದಿಗಳೇ ಬಡ್ಡಿಗೆ ಸಾಲ ಕೊಡ್ತಾರೆ. ಸಜಾ ಕೈದಿಗಳೇ ಬಡ್ಡಿಗೆ ಸಾಲ ಕೊಡ್ತಾರೆ. 500 ರೂಪಾಯಿ ಪಡೆದರೆ 1 ವಾರದಲ್ಲಿ 1,000 ಕೊಡಬೇಕು. 2 ವಾರ ಕಳೆದರೆ 2,000 ಕೊಡಬೇಕು. 1 ತಿಂಗಳಾದರೆ 3,000 ಕೊಡಬೇಕು. ಆಮೇಲೆ ಹೊಸ ಕೈದಿ ಬಂದರೆ ರೌಡಿಗಳು ಅಲರ್ಟ್ ಆಗ್ತಾರೆ. ಬೇಕೆಂದೇ ತಮ್ಮ ಕೊಠಡಿಗೆ ಹಾಕಿಸ್ಕೋತಾರೆ. ಕೈದಿಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿಸ್ಕೊಳ್ತಾರೆ. ನಂತರ ಹೊಸ ಕೈದಿ ಮನೆಗೆ ಕರೆ ಮಾಡಿಸ್ತಾರೆ. ಹಣ ಕಳಿಸುವಂತೆ ಕುಟುಂಬಸ್ಥರಿಗೆ ಒತ್ತಡ ಹೇರ್ತಾರೆ. ಕ್ರಿಮಿನಲ್ಗಳ ಅಣತಿಯಂತೆ ಎಲ್ಲ ದಂಧೆ ನಡೆಯುತ್ತೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ರೇಡ್ ಕೂಡ ನಡೆಯುತ್ತೆ. ರೇಡ್ ವೇಳೆ ಗಾಂಜಾ, ಹಣ, ಮೊಬೈಲ್, ಚಾಕು ಸಿಗುತ್ತೆ. ಆಮೇಲೆ ಕಿಚನ್ನಲ್ಲಿ ಜೈಲೂಟ ಯಾರಂದರೆ ಯಾರು ತಿನ್ನೋಕ್ಕೆ ಆಗೋದಿಲ್ಲ. 5500 ಕೈದಿಗಳಿಗೆ ಊಟಕ್ಕೆ 60 kg ಬೇಳೆ ಬೇಕಾಗತ್ತೆ. 60 kg ಬೇಳೆ ಬದಲು 30 kg ಬಳಸ್ತಾರೆ. ಅಲ್ಲಿಗೆ ನೀವೇ ಲೆಕ್ಕ ಹಾಕಿ ಯಾವ ರೀತಿ ಇರುತ್ತೆ ಅಡುಗೆ. ಉಳಿದ ದಿನಸಿ, ಬೇಳೆ, ಎಣ್ಣೆ ಮಾರಾಟ ಆಗತ್ತೆ. ಹೇಗೆ ಅಂತಂದರೆ ಗೊತ್ತಾಯ್ತಲ್ಲ, ಬಂದದನ್ನು ಅರ್ಧ ಮಾರಾಟ ಮಾಡ್ತಾರೆ. ಅಂಥ ಪೊಲೀಸರಿದ್ದಾರೆ. ಪ್ರಾಮಾಣಿಕ ಪೊಲೀಸರಿದ್ದಾರೆ, ನೀತಿಗೆಟ್ಟ ಪೊಲೀಸರು ಇದ್ದಾರೆ. ಇನ್ನೊಂದು ಕಾರಣ ಕೂಡ ಇದೆ. ಏನು? ನಾವು ಪೊಲೀಸರು ಕೊಡುವ ಸಂಬಳ ಇದೆಯಲ್ಲ, ಜುಜುಬಿ. ಈ ದೊಡ್ಡ IPSಗಳಿಗೆ ಸಂಬಳ, ಗಿಂಬಳ, ಮತ್ತೊಂದು, ಮಗದೊಂದು, ಕೈಗೊಂದು, ಕಾಲ್ಗೊಂದು, ಈ ಕಾನ್ಸ್ಟೇಬಲ್ಗಳನ್ನು ಯಾವ ರೀತಿ ನಡೆಸ್ಕೊಳ್ತಾರೆ ಗೊತ್ತಾ? ಹಿರಿಯ ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಾಚಿಕೆ ಆಗುತ್ತೆ ಒಮ್ಮೊಮ್ಮೆ. ತಮ್ಮದೇ ಸಹವರ್ತಿಗಳು ಅಂತ ಹೇಳ್ತಾರೆ. ಹೆಂಗೆ ನಡೆಸ್ಕೊಳ್ತಾರೆ ಗೊತ್ತಾ? ತಮ್ಮದೇ ಪೊಲೀಸ್ ಆಫೀಸರ್ಸ್ಗಳನ್ನು ಅಥವಾ ಕಾನ್ಸ್ಟೇಬಲ್ ಕತ್ತೆಗಿಂತ ಕಡೆ. ಭಾಳ ಬೇಸರ ಆಗುತ್ತೆ. ನಾನು ತುಂಬ ಸಲ ನೋಡಿದ್ದೀನಿ. ನಾವು ಅನೇಕ ಸಲ ಡ್ರಾಪ್ ಕೊಟ್ಟಿದ್ದೀವಿ ಕಾನ್ಸ್ಟೇಬಲ್ಗಳಿಗೆ. ಇಲ್ಲಿ ಯಾರಾದರೂ VIP ಬರ್ತಾರೆ ಅಂತ ಇಟ್ಕೊಳ್ಳಿ. ನರೇಂದ್ರ ಮೋದಿಯವರು ಬಂದರು, ಸೋನಿಯಾ ಗಾಂಧಿ ಬಂದರು, ಅಥವಾ ಇನ್ಯಾರಾದರೂ ದೊಡ್ಡ ನಾಯಕರು, ಯೋಗಿ ಆದಿತ್ಯನಾಥ್ ಬಂದರು ಅಂತ ಇದ್ದಾಗ ಆ ಬೇರೆ ಜಾಗ ಇದ್ದರೆ ಎಲ್ಲೆಲ್ಲೋ ಡ್ಯೂಟಿ ಹಾಕಿರ್ತಾರೆ ಅವರಿಗೆ, ಈ ಕಾನ್ಸ್ಟೇಬಲ್ಗಳಿಗೆ. 12 ಗಂಟೆ 16 ಗಂಟೆ ಡ್ಯೂಟಿ. ಈ IPSಗಳಿಗೆ ಜೀಪ್ ಬಂತು, ಕಾರ್ ಬಂತು, ಊಟ ಬಂತು, ತಿಂಡಿ ಬಂತು, ಮತ್ತೊಂದು ಬಂತು, ಮಗದೊಂದು ಬಂತು. ಇವರಿಗೆ ಯಾವುದೋ ಒಂದು ನಕ್ಕಾಪಿಚ್ಚ ಫುಡ್ಡು. ಆಮೇಲೆ ರಾತ್ರಿ 12 ಗಂಟೆ 1 ಗಂಟೆಗೆ ನಡ್ಕೊಂಡು ಬರ್ತಾರೆ ರೀ. ಅವರನ್ನು ಪಿಕಪ್ ಮಾಡೋದಕ್ಕೆ ಗಾಡಿ ಇರೋದಿಲ್ಲ. ಮೀಡಿಯಾ ಗಾಡಿಯಲ್ಲಿ ನಾವು ಅವರನ್ನು ಕರ್ಕೊಂಡ್ಬಂದಿದ್ದೀವಿ. ಯಾರವರನ್ನು ನೋಡ್ಕೋಬೇಕಾಗಿರೋರು? ಹಿರಿಯ ಪೊಲೀಸ್ ಅಧಿಕಾರಿಗಳು. ಅವರಿಗೆ ಕಿಂಚಿತ್ತು ತಮ್ಮ ಕಿರಿಯ ಪೊಲೀಸ್ ಸಹೋದ್ಯೋಗಿಗಳ ಬಗ್ಗೆ ಕನಿಕರ ಇಲ್ಲ. ಇಲ್ಲೇ ಅಡ್ಜಸ್ಟ್ ಆಗ್ತಾರೆ. ಯಾವ ರೌಡಿಗಳನ್ನು ಮಟ್ಟ ಹಾಕಬೇಕು ಆ ರೌಡಿಗಳ ಜೊತೆ ಅಡ್ಜಸ್ಟ್ ಮಾಡ್ಕೋತಾರೆ. ಎಲ್ಲರನ್ನು ಹೇಳ್ತಾ ಇಲ್ಲ. ಕೆಲವು ಪೊಲೀಸ್ ಅಧಿಕಾರಿಗಳ ಲಿಸ್ಟ್ ಕೊಡ್ತೀನಿ ನಾಳೆಯಿಂದ. ಎಂತೆಂಥವ್ರನ್ನ ಯಾವ ರೀತಿ ಗದರಿಸ್ತಾರೆ. ಕೆಳಗೆ ಮಾಡೋ ಕಣ್ಣು ಎಂತೆಂಥ ಪೊಲೀಸರನ್ನು. ಇನ್ನು ಕೆಲವು ಹಣ ಅಡುಗೆ, ತರಕಾರಿ, ಕ್ಯಾಂಟೀನ್ ಟೆಂಡರ್ ನಡೆಯುತ್ತೆ. ತಿಂಗಳಿಗೊಮ್ಮೆ ನಡೆಯುತ್ತೆ. ಜೈಲಿನ ಕ್ಯಾಂಟೀನ್ನಲ್ಲಿ ಪಿನ್ ಕಾರ್ಡ್ ಮೆನುವಿದೆ.
ಇಂಥದ್ದೇ ತಿಂಡಿ ತಿನಿಸನ್ನು ಅಲ್ಲಿ ಮಾರಬೇಕು. 5,000 ಖೈದಿಗಳಿಗೆ ಒಂದೇ ಕ್ಯಾಂಟೀನ್. 10 ರೂಪಾಯಿಯ ವಸ್ತು 200 ರೂಪಾಯಿಗೆ ಮಾರ್ತಾರೆ. 60 ರೂಪಾಯಿ ವಸ್ತು 600ಕ್ಕೆ ಸೇಲ್ ಆಗುತ್ತೆ. ಈಗ ಜೈಲಾಧಿಕಾರಿಗಳೇ ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಬೀಡಿ ಸಿಗರೆಟ್ ಹೆಚ್ಚು ರೇಟ್ಗೆ ಮಾರಾಟ ಆಗುತ್ತೆ. ವೀಕ್ಷಕರೇ, ನೆನಪಿಟ್ಕೊಳ್ಳಿ, ಒಂದು ಮಾತು ಹೇಳ್ತೀನಿ. 140 ಕೋಟಿ ಜನಸಂಖ್ಯೆಯ ಭಾರತ. ಕೆಲವು ವಿದೇಶದ ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಒಂದು 30-40 ರಾಷ್ಟ್ರಗಳನ್ನು ಸೇರಿಸಿದರೆ ನಮ್ಮ ಜನಸಂಖ್ಯೆ. ಈ ಜನಸಂಖ್ಯೆಯಲ್ಲಿ ನೆನಪಿಟ್ಕೊಳ್ಳಿ, ನಾವು ಇವತ್ತು ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದರು, ಜೈಲನ್ನು ಹೆಂಗ್ರಿ ಸರಿ ಮಾಡೋದು ಅಂತ ಕೇಳಿದರು. ನೀವು ಒಂದು ಪೋಸ್ಟ್ ಕಾರ್ಡ್, ಒಂದು ನಕ್ಕ ಪಿಚ್ಚ ಪೋಸ್ಟ್ ಕಾರ್ಡ್ ಯಾವುದೇ ಒಂದು ಪೋಸ್ಟ್ ಆಫೀಸ್ನ ಪೋಸ್ಟ್ ಬಾಕ್ಸಲ್ಲಿ ಹಾಕಿದರೆ ಎಲ್ಲಿಂದ ಎಲ್ಲಿಗೆ ಬೇಕಿದ್ರೆ ತಲುಪುತ್ತೆ ತಾನೆ. ಹಾಗಿದ್ರೆ ನಮ್ಮಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ತಾನೆ. ಇಷ್ಟು ದೊಡ್ಡ ರಾಜ್ಯ, ಇಷ್ಟು ದೊಡ್ಡ ರಾಷ್ಟ್ರ, ಇಷ್ಟು ದೊಡ್ಡ ರಾಜ್ಯ, 140 ಕೋಟಿ ಜನ ವೋಟಿಂಗ್ ಮಾಡ್ತಾರೆ ತಾನೆ. ಶಾಸಕ, MLA, MP, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಯ್ಕೆ ಮಾಡ್ತಾರೆ ತಾನೆ. ವ್ಯವಸ್ಥೆ ಇದೆ ತಾನೆ, ವ್ಯವಸ್ಥೆ ಮಾಡ್ಬೋದು ತಾನೆ. ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಬೆರಳಿಗೆ ಇಂಕಾಗ್ತಾರೆ ತಾನೆ. ಅಂಥದ್ರಲ್ಲಿ 5,000 ಖೈದಿಗಳಿರುವಂಥ ಒಂದು ಜೈಲನ್ನು ನಡೆಸೋಕ್ಕಾಗೋದಿಲ್ಲ ಅಂತಂದರೆ ಯಾಕ್ರಿದ್ದೀರಿ ರಾಜಕಾರಣಿಗಳು? ಎಸ್.